ಫ್ರೆಂಡ್ಸ್, ಅದಕ್ಕೋಸ್ಕರನೇ ಒಂದು ಬೆಸ್ಟ್ ಆಯುರ್ವೇದ ಕ್ಲಿನಿಕ್ ಬಂದಿದ್ದೀನಿ. ಸೊ ಆ ಕ್ಲಿನಿಕ್ ನನ್ನ ಅದರ್ ದೆನ್ ಗೈನೋವೇದ ಇಸ್ ನಥಿಂಗ್ ಬಟ್ ಅ ಸಕ್ಸಸ್ಫುಲ್ ಮಂತ್ರ. ಸೊ ಬೇಸಿಕಲಿ ಇದು ಏನು, ಯಾವ ತರ ವರ್ಕ್ ಆಗುತ್ತೆ, ಪ್ರತಿಯೊಂದು ನಿಮ್ಗೆ ನಾನು ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಡಾಕ್ಟರ್, ನನ್ಗೊಂದು ಕ್ವಶನ್ ಇದೆ. ಆಯುರ್ವೇದದಲ್ಲಿ ನಿಜವಾಗ್ಲೂ ನಾವು ನ್ಯಾಚುರಲ್ ಆಗಿ ಕನ್ಸೀವ್ ಮಾಡ್ಕೋಬೋದಾ? ಆ ಗುಡ್ ನ್ಯೂಸ್ ನಮಗೆ ಸಿಗುತ್ತಾ? ನ್ಯಾಚುರಲ್ ಕನ್ಸೀವ್ ಆಗಕ್ಕೆ ಖಂಡಿತ ಸಾಧ್ಯ ಇದೆ. ನ್ಯಾಚುರಲ್ ಕನ್ಸೀವ್ ಆಗಕ್ಕೆ 2 ಮುಖ್ಯವಾದ ಅಂಶಗಳನ್ನ ನಾವು ನೋಡ್ತೀವಿ. ಒಂದು ಗುಣಮಟ್ಟದ ಅಂಡಾಣು ಮತ್ತೆ ಆರೋಗ್ಯಕರ ವೀರ್ಯಾಣು ಇರಬೇಕು. ಆಯುರ್ವೇದದಲ್ಲಿ ಇದಕ್ಕೆ ಉತ್ತಮ ಮೂಲಿಕೆಗಳಿವೆ. ಇವು ಎಂತಹ ಮೂಲಿಕೆಗಳಂದ್ರೆ ಇವನ್ IUI ಮತ್ತೆ IVF ಫೇಲ್ಯೂರ್ ಆದವರಲ್ಲಿ ಕೂಡ ಒಂದು ನಿರೀಕ್ಷೆ ಕೊಡುತ್ತೆ. ಸೊ ಇದು ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದಲ್ವಾ? ಖಂಡಿತ ಆಗತ್ತೆ. ಪ್ರತಿಯೊಬ್ಬ ದಂಪತಿಯಲ್ಲಿ ಪ್ರತ್ಯೇಕ ಸಮಸ್ಯೆ ಇರುತ್ತೆ. ಅದರ ತಕ್ಕಂತೆ ನಾವು ಔಷಧಿ ನಾವು ಕೊಡ್ತೀವಿ, ಸೊ ದಟ್ ಇಟ್ ವರ್ಕ್ಸ್ ಮಚ್ ಮೋರ್ ಬೆಟರ್. ಅಂಡ್ ಕೆಲವರಲ್ಲಿ ಲೋ MH ಇರಬಹುದು, ಅಥವಾ ಫೈಬ್ರಾಯ್ಡ್ಸ್ ಇರಬಹುದು, ಎಂಡೋಮೆಟ್ರಿಯೋಸಿಸ್ ಇರಬಹುದು, ಅಥವಾ ಕಡಿಮೆ ವೀರ್ಯಾಣು ಇರಬಹುದು. ಸೊ ಬೇಸ್ಡ್ ಆನ್ ದೋಸ್ ಥಿಂಗ್ಸ್ ವಿ ವಿಲ್ ಬಿ ಟ್ರೀಟಿಂಗ್ ದಿ ಕಂಡೀಷನ್ಸ್. ಬರೀ ಔಷಧಿ ರೂಪದಲ್ಲಿ ಅಷ್ಟೇನೆ, ಸರ್ಜರಿ ಎಲ್ಲ ಏನೂ ಇರೋದಿಲ್ಲ. ಅಂಡ್ ಬರೀ ಔಷಧಿ ರೂಪದಲ್ಲೇ ವಿ ಹ್ಯಾವ್ ಸೀನ್ ಮೆನಿ ಕಂಡೀಷನ್ಸ್ ಎಲ್ಲಿ ಸರ್ಜರಿ ಇಲ್ಲದೇನೆ ಖಂಡಿತ ಕನ್ಸೀವ್ ಆಗಲ್ಲ ಅನ್ನೋ ಕಂಡೀಷನ್ಸ್ ಅಲ್ಲಿ ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ಇದು ಲೈಕ್ ಬರೀ ಫೀಮೇಲ್ಗೆ ಔಷಧಿ ಅಥವಾ ಮೇಲ್ಗೂ ಕೊಡ್ತಿಲ್ಲ? ಮೇಲ್ ಇನ್ಫರ್ಟಿಲಿಟಿ ಕೂಡ ಇದೆ. ವಿ ಹ್ಯಾವ್ ಸೀನ್ ಚೇಂಜಸ್ ವೇರ್ ಕಡಿಮೆ ವೀರ್ಯಾಣು ಇದ್ದಾಗ, ಕಡಿಮೆ ಸಂಖ್ಯೆ ವೀರ್ಯಾಣು ಇದ್ದಾಗ ವಿ ಹ್ಯಾವ್ ಗಿವನ್ ಟ್ರೀಟ್ಮೆಂಟ್ ಫಾರ್ 2 or 3 months and we have seen that ಇಂಪ್ರೂವ್ಮೆಂಟ್ ಕೂಡ ನಾವು ನೋಡಿದ್ದೀವಿ. ಸೊ ಫ್ರೆಂಡ್ಸ್, ಐ ರಿಯಲಿ ಹೋಪ್ ಯಾರು ಈ ತರ ಫೇಜಸ್ ನ ಫೇಸ್ ಮಾಡ್ತಾ ಇದ್ದಾರೆ, ಐ ರಿಯಲಿ ಹೋಪ್ ನಿಮ್ಗೆ ಆದಷ್ಟು ಬೇಕು ಒಂದು ಗುಡ್ ನ್ಯೂಸ್ ಸಿಗಬೇಕು. ಅಂಡ್ ಈ ಗುಡ್ ನ್ಯೂಸ್ ನಿಮ್ಗೆ ಬೇರೆ ಕಡೆ ಸಿಗ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಗೈನೋವೇದಾಗ್ ಬನ್ನಿ. ಬೇರೆ ಪ್ರೊಸೀಜರ್ ಅಲ್ಲೂ ಅಲ್ಲ, ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ ನಾವು ಕನ್ಸೀವ್ ಆಗಿಲ್ಲ, ಬಟ್ ಆ ಟೈಮಲ್ಲಿ ಗೈನೋವೇದ ಮೆಡಿಸಿನ್ಸ್ ರಿಯಲಿ ಹೆಲ್ಪ್ ಆಗುತ್ತೆ. ನೀವು ಗೈನೋವೇದ ಬರೀ ಬೆಂಗಳೂರಿಗೆ ಬಂದಬೇಕು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇನೂ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ, ಆಲ್ ಓವರ್ ಕಂಟ್ರಿಲಿ ನಮ್ದು 50+ ಕ್ಲಿನಿಕ್ ಇದೆ ಗೈನೋವೇದದು. ಸೊ ನೀವೇನಾದ್ರೂ ಗೂಗಲಲ್ಲಿ ಗೈನೋವೇದ ನಿಯರ್ ಮೀ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆರಾಮಾಗಿ ಕ್ಲಿನಿಕ್ ಸಿಗುತ್ತೆ. ಸೊ ನನಗೆ ನನ್ನ ಗುಡ್ ನ್ಯೂಸ್ ಸಿಕ್ಕಾಯಿತು. ನೆಕ್ಸ್ಟ್ ಗುಡ್ ನ್ಯೂಸ್ ನಿಮ್ಮದೇ ಅಂತ ಭಾವಿಸ್ತೀನಿ.